ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಇವತ್ತು ಒಂದು ಒಳ್ಳೆ ಉಪಹಾರದ ರೆಸಿಪಿ ಸ್ನೇಹಿತರೆ. ರೊಟ್ಟಿ ಆಗಾಗ ನಾವು ತಿಂಡಿಗೆ ಮಾಡ್ಕೊಳ್ತಾ ಇರ್ತೀವಲ್ಲ, ಆದರೆ ಸೊಪ್ಪು ಹಾಕಿ ಮಾಡೋದ್ರಿಂದ ರೊಟ್ಟಿ ತುಂಬ ರುಚಿಕರವಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಾನಿವತ್ತು ಮೆಂತ್ಯ ಸೊಪ್ಪು, ಒಂದು ಕಟ್ಟು ಮೆಂತ್ಯ ಸೊಪ್ಪು ಹಾಕಿ ಒಂದು ಒಳ್ಳೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಗರಿಗರಿಯಾಗಿ ಬರುತ್ತೆ, ಪ್ಲಸ್ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ ಸ್ನೇಹಿತರೆ. ಡಯಾಬಿಟೀಸ್ ಇರೋರು, ಬಿ ಪಿ ಇರೋರು ಈ ಥರ ಸೊಪ್ಪಿನ ರೊಟ್ಟಿಗಳನ್ನು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಸಿ ಕೂಡ ಮಾಡ್ಕೊಳ್ಳೋದು. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬೋಣ. ಇದಕ್ಕೆ ಒಂದು ಚಟ್ನಿ ಪುಡಿ ಅಥವಾ ತುಪ್ಪ ಬೆಣ್ಣೆ ಇದ್ದರೆ ಸಾಕು, ಬೇರೆ ಏನೂ ಬೇಡ. ಅಷ್ಟು ಟೇಸ್ಟಿಯಾಗಿರುತ್ತೆ, ಗರ್ಗರಿಯಾಗೂ ಬರುತ್ತೆ ಸ್ನೇಹಿತರೆ. ಈ ಸಿಂಪಲ್ ಸೊಪ್ಪಿನ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಬೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನ ತಲುಪುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಅಕ್ಕಿ ಹಿಟ್ಟು ಉಪಯೋಗಿಸಿದ್ದೀನಿ. ನಿಮ್ಗೆ ಅಕ್ಕಿ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟಿಗೂ ಕೂಡ ಈ ಥರ ಮಸಾಲೆನ ಹಾಕ್ಕೊಂಡು ರೊಟ್ಟಿ ತಟ್ಕೋಬೋದು. ಗೋಧಿ ಹಿಟ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನು ಹೇಳ್ದಂಗೆ ಇಲ್ಲಿ ಒಂದು 2 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ 1.5 ಟೀ ಚಮಚ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ 4 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ಮೇಲೆ ಸಣ್ಣದಾಗಿ ತೊಳೆದು ಹೆಚ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊತಾ ಬನ್ನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದೇ ನೆನೆಸೋದು ಅದೆಲ್ಲ ಬೇಡ, ಇನ್ಸ್ಟೆಂಟಾಗೆ ಮಾಡ್ಕೊಬಿಡ್ಬೋದು ರೊಟ್ಟಿ. ನೋಡಿ, ರೊಟ್ಟಿ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಸೊ ಈಗ ಇದನ್ನು ತಟ್ಕೊಳ್ತೀನಿ ಸ್ನೇಹಿತರೆ. ಬಾಳೆಲೆಯಲ್ಲಿ ಕೂಡ ನೀವು ತಟ್ಬೋದು, ತವಾ ಮೇಲೆ ಡೈರೆಕ್ಟಾಗೂ ನೀವು ತಟ್ಕೋಬೋದು. ತೆಳ್ಳಗೆ ತಟ್ಕೊಳ್ಳಿ, ತುಂಬ ದಪ್ಪ ಇರ್ಬೋದು. ತೆಳ್ಳಗೆ ತಟ್ಕೊಂಡ್ರೆ ರೊಟ್ಟಿ ಚೆನ್ನಾಗಿರುತ್ತೆ ಟೇಸ್ಟು. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಗರಿಗರಿಯಾಗಿ ಬೇಯಿಸ್ಕೊಳ್ಳಿ. ನೋಡಿ, ಮೊದಲನೇ ರೊಟ್ಟಿ ತಯಾರಾಗೋಯ್ತು. ಎಷ್ಟು ಗರಿಗರಿಯಾಗಿ ಬಂದಿದೆ ಸ್ನೇಹಿತರೆ. ಇದ್ರ ಜೊತೆಗೆ ಒಳ್ಳೆ ಕಡಲೆಬೇಳೆ ಚಟ್ನಿ ಪುಡಿ, ತುಪ್ಪ ಬೆಣ್ಣೆ ಇದ್ದರೆ ಸಕ್ಕತ್ತಾಗಿರುತ್ತೆ ಮಾತ್ರ. 2ನೇ ರೊಟ್ಟಿ ತಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ತೆಳ್ಳಗೆ ತಟ್ಕೊಬೋದು. ಸೊ ಟೇಸ್ಟಿ ಉಪಹಾರ ರೆಡಿಯಾಗೋಯ್ತು. ಮೆಂತ್ಯ ಸೊಪ್ಪಿನ ಅಕ್ಕಿ ರೊಟ್ಟಿ ಬಹಳನೇ ಅದ್ಭುತವಾಗಿತ್ತು ಸ್ನೇಹಿತರೆ. ಗರಿಗರಿಯಾಗಿ ಬಂದಿತ್ತು, ಪ್ಲಸ್ ಟೇಸ್ಟು ತುಂಬಾ ಚೆನ್ನಾಗಿತ್ತು. ನಾನು ಹೇಳ್ದಂಗೆ ಇಷ್ಟು ಆರೋಗ್ಯಕರವಾಗಿದೆ, ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಖಂಡಿತ ನೀವು ರೊಟ್ಟಿ ಮಾಡ್ಕೊಂಡಾಗೆಲ್ಲ ಸೊಪ್ಪನ್ನು ಉಪಯೋಗಿಸಿ ಮಾಡ್ಕೊಳ್ಳಿ. ಎಲ್ಲರ ಹೆಲ್ತು ಚೆನ್ನಾಗಿರುತ್ತೆ ಮನೇಲಿ. ಸೊ ಖಂಡಿತವಾಗ್ಲೂ ಈ ಒಂದು ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮೆಂತ್ಯ ಸೊಪ್ಪು ರೊಟ್ಟಿ ಟ್ರೈ ಮಾಡಿಬಿಟ್ಟು ನನಗೆ ತಿಳಿಸ್ಕೊಡಿ ಹೇಗೆ ಬಂತು ಅಂತ. ಈ ಒಂದು ರೆಸಿಪಿಗೆ ನಿಮ್ಮ ಲೈಕ್ ಕೊಡಿ, ಎಲ್ಲರ ಜೊತೆ ಶೇರ್ ಮಾಡಿಬಿಟ್ಟು ಮನೇಲಿ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಈ ರೆಸಿಪಿ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ಆರೋಗ್ಯಕ್ಕೆ ಒಳ್ಳೆಯದಾದ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.